ಏನ್ರಿ ಪ್ರಿನ್ಸಿಪಲ್ ಸಾಹೇಬ್ರೆ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗೆ ಚಪ್ಪಾಳೆನೆ ತರ್ತಾ ಇಲ್ಲ, ನೀವು ಹಾಗೆ ನಿಂತಿದ್ದೀರಲ್ರಿ? ಸರ್ ಅದು ಸ್ಟೂಡೆಂಟು ಹಾ, ಸ್ವಲ್ಪ ಮೆಂಟ್ಲು ಸರ್. ಮೆಂಟ್ಲಾ? ಇಂಥ ಹುಡುಗರ್ನೆಲ್ಲ ಕಟ್ ಮಾಡಿ ಬಿಸಾಕ್ಬೇಕ್ರಿ. ಸರ್ ಅವ್ನು ಆಡೋದು ಮೆಂಟ್ಲಾಡ್ದಂಗೆನೆ ಸರ್, ಹಾ, ಬಟ್ ವೆರಿ ಬ್ರಿಲಿಯಂಟ್ ಗಾಯ್. ಸರ್ ಇವನನ್ನ ಕಟ್ ಮಾಡ್ಬೇಕು ಅಂತ ನಮ್ಮಿಬ್ರು ಪ್ರಿನ್ಸಿಪಲ್ಸ್ ಟ್ರೈ ಮಾಡಿದ್ರು ಸರ್, ಆಗ್ಲಿಲ್ಲ. VRS ತಗೊಂಡ್ಬಿಟ್ರು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ಸರ್ 100 ಹುಡುಗರ ಟ್ಯಾಲೆಂಟ್ ಇವನೊಬ್ಬನಿಗೆ ಇದೆ. ವೆರಿ ಟ್ಯಾಲೆಂಟೆಡ್ ರಾಸ್ಕಲ್. ಹೌದಾ? ಯಾರೇ ಮೆಂಟಲ್ಲು, ಬ್ರಿಲಿಯಂಟು, ಟ್ಯಾಲೆಂಟು, ಸ್ಟೂಡೆಂಟ್? ರೀ ಪ್ರಿನ್ಸಿಪಲ್ ರೇ, ಇವನ್ ಏನ್ ಪೊಲೀಸ್ ಆಫೀಸರ್ ಅನ್ರಿ? ಸರ್ ಇವನ್ ಪೊಲೀಸ್ ಆಫೀಸರ್ ಅಂತ ನನಗೂ ಇವತ್ತೇ ಸರ್ ಗೊತ್ತಾಗಿದ್ದು. ನಮ್ಮ ಪ್ರಾಂಶುಪಾಲ ನನ್ ಬಗ್ಗೆ ಯಥೇಚ್ಛವಾಗಿ ಹೇಳಿರ್ಬೇಕಲ್ಲ, ನಾನ್ ಮೆಂಟ್ಲು, ಲೂಸು, ಕ್ರ್ಯಾಕು ಅಂತ. ಹಂಗೆ ಇನ್ನೂ ಒಂದ್ ಹೇಳಿರ್ತಾರೆ, ಆದ್ರೂ ಬ್ರಿಲಿಯಂಟು, ಟ್ಯಾಲೆಂಟು ಅಂತ. ಬ್ರಹ್ಮ ತುಂಬಾ ಪುರ್ಸೊತ್ತಾಗಿದ್ದಾಗ ಹಾಕಿರೋ ಬ್ಲೂ ಪ್ರಿಂಟ್ ಇದು. ನಮಗೆ ಹುಡುಗಿರಂದ್ರೆ ಆಗಲ್ಲ, ಹುಡುಗಿರನ್ ಚುಡಾಯಿಸೋರು ಅಂದ್ರೆ ಇನ್ನೂ ಆಗಲ್ಲ. ಅದಕ್ಕೆ ನನ್ನ ಮಗನಿಗೆ ಬಿಟ್ಟೆ. ಅಲ್ಲಪ್ಪ, ನೀನ್ ಫಸ್ಟ್ ಪ್ರೈಸ್ ತಗೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಯಾರು ಚಪ್ಪಾಳೆನೆ ತಟ್ಲಿಲ್ಲ. ನಾನ್ ಸುಮ್ಮನೆ ಸ್ಟೇಜ್ ಹತ್ತಿದ್ರೆ ಸಾಕು, ಚಪ್ಪಾಳೆ ಮೇಲೆ ಚಪ್ಪಾಳೆ. ಅಲ್ಲ ಚಪ್ಪಾಳೆ ನೀವು ಕಾಸು ಕೊಟ್ರಿ ಅನ್ನೋ ಕಾರಣ ಕೊಡಿಯೋ ಆ ಚಪ್ಪಾಳೆ ಆಗ್ಲಿ, ಅಥವಾ ನನಗೆ ಇರಕ್ಕಾಗಲ್ಲ ಅಂತ ಉರ್ಕೊಂಡ್ ಕೂತಿರೋ ಇವ್ರಗಳ ಚಪ್ಪಾಳೆ ಆಗ್ಲಿ ನಮಗ್ ಬೇಡ ಸರ್. ಯಾವುದೇ ಸ್ವಾರ್ಥ ಇಲ್ದೆ ನಾವ್ ಯಾರು, ನಮ್ ಬ್ಯಾಕ್ ಗ್ರೌಂಡ್ ಏನು ಅಂತ ನೋಡದೆ ಬರೀ ಟ್ಯಾಲೆಂಟ್ ನೋಡಿ ಟೆರಸ್ ಕಿತ್ತೋಗಂಗ್ ಸಿಡ್ಲೆ ಹೊಡೆದು ಮನ್ಸಾರೆ ಚಪ್ಪಾಳೆ ಹೊಡಿತಾರಲ್ಲ, ಅದು ಚಪ್ಪಾಳೆ. ಅಂತ ಚಪ್ಪಾಳೆ ನಮಗ್ ಕೇಳಿಸ್ತಿದೆ ಸರ್.